ಅಂತೇಳಿ ಒಕ್ಕೊರಳಿನಿಂದ ಹೋರಾಟವನ್ನ ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿಯವರ ಚಾತ್ರೋಕಿ ಗೂಂಜಮ್ಮ ಹೆಸರಲ್ಲಿ ಹೋರಾಟ ಸ್ಟಾರ್ಟ್ ಆಗಿದೆ. 40 ದಿನಗಳ ಹೋರಾಟ. ಆ ಹೋರಾಟದ ಒಂದು ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇವತ್ತು ಎಲ್ಲ ರಾಷ್ಟ್ರಾದ್ಯಂತ ಪ್ರತಿ ಕ್ಯಾಪಿಟಲ್ ಜಾಗಗಳಲ್ಲೂ ಕೂಡ ಮಾಡ್ತಾ ರಾಜಧಾನಿಗಳಲ್ಲೂ ಕೂಡ ನಡೀತಾ ಇದೆ. ಜೊತೆಗೆ ನಮ್ಮ ಶಿವಮೊಗ್ಗದಲ್ಲೂ ಆಗಿದೆ, ಹುಬ್ಳಿಯಲ್ಲಾಗಿದೆ, ಬೆಳಗಾಮಲ್ಲಾಗಿದೆ, ಈ ಥರ ಎಲ್ಲ ಡಿಸ್ಟ್ರಿಕ್ಗಳು ಕೂಡ ಆಗ್ತಾ ಇದೆ. ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಬಾಳಲ್ಲಿ ಆಟವನ್ನು ಆಡ್ತಾ ಇದೆ. ಕೇಂದ್ರ ಸರ್ಕಾರ ಸುಳ್ಳು ಹೇಳೋದು ಮುಖಾಂತರ ನೋಡಿ, ಸಣ್ಣ ಉದಾಹರಣೆ, ಇಲ್ಲಿವರೆಗೂ ಕೂಡ 100ಕ್ಕೂ ಹೆಚ್ಚು ಪೇಪರ್ ಲೀಕ್ಗಳಾಗಿದ್ದಾರೆ. ಆದರೆ ಅದಕ್ಕೆಲ್ಲ ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಯಾರೂ ಕೂಡ ಶಿಕ್ಷೆ ಆಗಿಲ್ಲ. ಕೇಂದ್ರ ಸರ್ಕಾರ ತಮ್ಮ ಪ್ರಧಾನಮಂತ್ರಿಗಳ ಬುಕ್ ಯಾರು ಪ್ರಿಂಟ್ ಮಾಡ್ತಾರೋ ಅದೇ ಪ್ರಿಂಟಿಂಗ್ ಪ್ರೆಸ್ಗೆ ಈ ಪೇಪರನ್ನು, ನೀಟ್ ಪೇಪರ್, ಕ್ವಶನ್ ಪೇಪರ್ನು ಕೂಡ NTA ಅವ್ರಿಗೇ ಪ್ರಿಂಟ್ ಮಾಡೋದು ಕೊಡ್ತಾರೆ. ಅಂದರೆ ಇವ್ರಿಗೆ ಗೊತ್ತಿದೆ ಪೇಪರ್ ಲೀಕ್ ಮಾಡುವಂಥ ಮಾಫಿಯನ್ನು ಕೂಡ ಇದೇ BJP ನಾಯಕರುಗಳೇ. ಇಲ್ಲಿವರೆಗೂ ಕೂಡ ತಗ್ಲಾಕೊಂಡ್ರೆಲ್ಲ BJP ನಾಯಕರುಗಳೇ. ಮಿಸ್ ಆಗಿ ಏನಾರ ಕಾಂಗ್ರೆಸ್ ಅವ್ರು ಯಾರು ಸಿಕ್ಬಿಟ್ಟಿದ್ರೆ ಇವರಿಗೆ ರುಬ್ಬಿ ಅದೇನು ಹೇಳ್ತಾರೆ, ಚಟ್ನಿ ಮಾಡಾಕ್ಬಿಟ್ಟಿರೋರು. ಅವ್ರಿಗೆ ಸಿಕ್ಕಿರೋಂಥವ್ರು ಅವ್ರ ಕಳ್ರೇನೆ, ಜೊತೆಯಲ್ಲಿ ಕುಂತ್ಕೊಂಡಿರ್ತಾರಲ್ಲ ಯಾವಾಗ್ಲೂ ತಮ್ಮ ಜೋಬಲ್ಗಳಿರ್ತಾರಲ್ಲ, ಆ ಕಳ್ರೇನೆ ಈ ಕೆಲಸವನ್ನು ಮಾಡೋದು. ಇದ್ರ ವಿರುದ್ಧ ಹೋರಾಟವನ್ನು ಯುವ ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನು ಖಂಡಿಸ್ತೀವಿ. ಕೇಂದ್ರ ಸರ್ಕಾರ ಮತ್ತು ಧರ್ಮೇಂದ್ರ ಪ್ರಧಾನವನ್ನು ಈ ಹೊಣೆಗಾರಿಕೆನೇ ಹೊರಬೇಕು. ಧರ್ಮೇಂದ್ರ ಪ್ರಧಾನ್ ಕೈಲಿ ಆಗ್ತಾ ಇಲ್ಲ. ನೀಟ್ ಹಗರಣ ಆಗಿದ ತಕ್ಷಣ ಬಂದು ಆಚೆ ಮಾತಾಡಲೇ ಇಲ್ಲ. 2ನೇ ಸಲ ಎಕ್ಸಾಮ್ ಆಗಿದ ತಕ್ಷಣ ಬಂದು ಹೇಳ್ತಾರೆ ಈ ನಮ್ಮ ಎಕ್ಸಾಮು ಯಾವುದೇ ತೊಂದರೆ ಇಲ್ದೇ ಆಗಿದೆ, ಯಾವುದೇ ತೊಂದರೆ ಆಗಿಲ್ಲ ಅಂತ. ಅಂದರೆ ಮುಂದೆ ಆಗಿರೋ ತೊಂದರೆಗಳ ತೊಂದರೆ ಅಲ್ವಾ ರೇ? ನಾರ್ಮಲ್ ಎಕ್ಸಾಮಲ್ಲೂ ಕೂಡ ರಾಜ್ಯ ಸರ್ಕಾರಗಳು ಅರ್ಧ ಗಂಟೆ ಲೇಟಾಗಿ ಹೋದ್ರು ಕೂಡ 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆದರೆ 10:15 ಹೋದ್ರು ಕೂಡ ವಿದ್ಯಾರ್ಥಿಗಳು ಒಳಗಡೆ ಬಿಡ್ತಾರೆ. ನೀವು 2 ನಿಮಿಷಕ್ಕೆ ಅವಕಾಶಗಳು ಕೊಟ್ಟಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಬೀದಿಲಿ ನಿಂತು ಹತ್ತಿದ್ದಾರೆ. ಬಡವರೆಲ್ಲ ಕಾರು ಬಸ್ಸಲ್ಲೇ ಬರೋಕ್ಕಾಗುತ್ತಾ? ಕಾರಲ್ಲೇ ಬರೋಕ್ಕಾಗುತ್ತಾ? ಬೈಕಲ್ಲೇ ಬರೋಕ್ಕಾಗುತ್ತಾ? ಬಸ್ಸಲ್ಲಿ ಬಂದು ಲೇಟಾಗಿರೋವಂಥ ಉದ್ದೇಶಗಳು ಇದ್ದಾವೆ ಎಷ್ಟೋ ಕಡೆ, ಎಷ್ಟೋ ರಾಜ್ಯಗಳ ಈ ಥರ ಸನ್ನಿವೇಶಗಳಾಗಿದೆ. ಇದಕ್ಕೆಲ್ಲ ಹೊಣೆಗಾರಿಕೆ ಯಾರು? ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಸ್ಪೆಂಡ್ ಮಾಡಿದ್ದಾರೆ ಈ ವಿದ್ಯಾಭ್ಯಾಸಕ್ಕೆ, ಎಷ್ಟು ಫ್ಯಾಮಿಲಿಗಳು ಸಾಲ ಮಾಡಿ ಈ ಒಂದು ಫೀಸನ್ನು ಮತ್ತೆ ಕಟ್ಟಿದ್ದಾರೆ. ಇದಕ್ಕೆ ಹೊಣೆಗಾರಿಕೆಯನ್ನು ಧರ್ಮೇಂದ್ರ ಪ್ರಧಾನ್ ಅವರು ಒತ್ಕೋಬೇಕು, ರಾಜೀನಾಮೆನ ಕೊಡಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.